ನಮಸ್ಕಾರ. ಮುಖ್ಯಾಂಶಗಳು. ಜಾಗತಿಕ ಸಮರಗಳ ಸಂದರ್ಭದಲ್ಲಿ ಭಾರತದಿಂದ ಅಹಿಂಸಾ ತತ್ವ ಪ್ರತಿಪಾದನೆ, ಮಾನವ ಹಕ್ಕುಗಳ ರಕ್ಷಣೆಗೆ ಬದ್ಧ ಪ್ರಧಾನಿ. 2 ರಿಂದ 18 ವರ್ಷ ವಯೋಮಾನದ ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆ ನೀಡಲು ಭಾರತೀಯ ಪ್ರಧಾನ ಔಷಧ ನಿಯಂತ್ರಕ ಸಂಸ್ಥೆ ಅನುಮೋದನೆ. ಮಳೆ ಬಾಧಿತ ಪ್ರದೇಶಗಳಲ್ಲಿ ಶೀಘ್ರದಲ್ಲೇ ಬೆಳೆಹಾನಿ ಸಮೀಕ್ಷೆ, ವರದಿ ಆಧರಿಸಿ ರೈತರಿಗೆ ಪರಿಹಾರ, ಸಚಿವ ವಿಸಿ ಪಾಟೀಲ್. ಹಾಗೂ ಇಂದು ಸಂಜೆ G20 ರಾಷ್ಟ್ರಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಮಾಲೋಚನೆ, ಭಯೋತ್ಪಾದನೆ ನಿಗ್ರಹ, ಅಫ್ಘಾನಿಸ್ತಾನ ಪರಿಸ್ಥಿತಿ ಸೇರಿ ವಿವಿಧ ವಿಷಯಗಳ ಚರ್ಚೆ ಸಾಧ್ಯತೆ. ವಾರ್ತೆಗಳ ವಿವರ. ಜಾಗತಿಕ ಸಮರಗಳ ಸಂದರ್ಭದಲ್ಲಿಯೇ ಇಡೀ ಜಗತ್ತಿಗೆ ಭಾರತ ಅಹಿಂಸೆ ಹಾಗೂ ಮಾನವ ಹಕ್ಕುಗಳ ಮಾರ್ಗವನ್ನು ತೋರಿಸಿಕೊಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 28ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ದೇಶಿಸಿ ಮಾನವ ಹಕ್ಕುಗಳಿಗೆ ಭಾರತ ಸದಾ ಪ್ರತಿಬದ್ಧವಾಗಿದ್ದು ಸಂವೇದನಾಶೀಲವಾಗಿರುತ್ತದೆ ಎಂದು ತಿಳಿಸಿದರು. ಬಾಪು ಜಗತ್ತಿನೆಲ್ಲೆಡೆ ಅಹಿಂಸೆ ಹಾಗೂ ಮಾನವ ಹಕ್ಕುಗಳ ಸಂಕೇತವಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಮಾನವ ಹಕ್ಕುಗಳನ್ನು ಖಾತರಿಪಡಿಸಬೇಕೆಂಬ ಮೂಲ ತತ್ವಗಳ ಆಧಾರದ ಮೇಲೆ ಸರ್ಕಾರ ಕಾರ್ಯನಿರ್ವಹಿಸುತ್ತಿದ್ದು, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಮಾರ್ಗದಲ್ಲಿ ಮುನ್ನಡೆಯುತ್ತಿದೆ ಎಂದು ತಿಳಿಸಿದರು. ಸರ್ಕಾರದ ಯೋಜನೆಗಳ ಫಲ ಪ್ರತಿಯೊಬ್ಬರಿಗೂ ತಲುಪಬೇಕು ಎಂಬ ಉದ್ದೇಶದಿಂದ ಆಡಳಿತದಲ್ಲಿ ಪಾರದರ್ಶಕತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸಲು ಸರ್ಕಾರ ಹಲವು ಮಹತ್ವದ ಸುಧಾರಣೆಗಳನ್ನು ಜಾರಿಗೊಳಿಸಿದ್ದು, ಮಹಿಳೆಯರಿಗೆ 26 ವಾರಗಳ ಮಾತೃತ್ವ ರಜೆಯನ್ನು ಕಲ್ಪಿಸುತ್ತಿದೆ. ಎಲ್ಲ ವಲಯಗಳಲ್ಲಿ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಮುಸ್ಲಿಂ ಮಹಿಳೆಯರ ಬಹು ಹಳೆಯ ಬೇಡಿಕೆಯಾದ ತ್ರಿವಳಿ ತಲಾಖ್ ನಿಗ್ರಹ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ಎಂದು ಪ್ರಧಾನಿ ಹೇಳಿದರು. ಮಹಿಳೆಯರ ಸಂರಕ್ಷಣೆಗಾಗಿ ವೈದ್ಯಕೀಯ, ಪೊಲೀಸ್, ಆಪ್ತ ಸಮಾಲೋಚನೆ ಹಾಗೂ ಕಾನೂನು ನೆರವು ಕಲ್ಪಿಸುವ ಒನ್ ಸ್ಟಾಪ್ ಸೆಂಟರ್ಗಳನ್ನು ದೇಶದ 700 ಜಿಲ್ಲೆಗಳಲ್ಲಿ ಸ್ಥಾಪಿಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು. आजादी के लिए हमारा आंदोलन इनजस्टिस को भी दूर करने का प्रयास किया है. दशकों से मुस्लिम महिलाएं 3 तलाक के खिलाफ कानून की मांग कर रही थी. हमने ट्रिपल तलाक के खिलाफ कानून बनाकर मुस्लिम महिलाओं को नया अधिकार दिया है. मुस्लिम महिलाओं को हज के दौरान महरम की बाध्यता से मुक्त करने का काम भी हमारी ही सरकार ने किया है. साथियों, भारत की नारी शक्ति के सामने आजादी के इतने दशकों बाद भी अनेक रुकावटें बनी हुई थी. बहुत से सेक्टर्स में उनकी एंट्री पर पाबंदी थी. महिलाओं के साथ इनजस्टिस हो रहा था. आज महिलाओं के लिए काम के अनेक सेक्टर्स को खोला गया है. वो 24 घंटे सुरक्षा के साथ काम कर सके, इसे सुनिश्चित किया जा रहा है. दुनिया के बड़े बड़े देश ऐसा नहीं कर पा रहे हैं, लेकिन भारत आज करियर वुमेन को 26 हफ्ते की पेड मैटरनिटी लीव दे रहा है. जीने का अधिकार है. ಇದಕ್ಕೂ ಮುನ್ನ ಗೃಹ ಸಚಿವ ಅಮಿತ್ ಶಾ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಬಾಧಿತರ ಧ್ವನಿ ಎಂಬುದನ್ನು ನಿರಂತರವಾಗಿ ನಿರೂಪಿಸುತ್ತಿದೆ. ಆಯೋಗ ಸಂತ್ರಸ್ತರ ನೆರವಿಗೆ ಧಾವಿಸುವಲ್ಲಿ ಸದಾ ಮುಂಚೂಣಿಯಲ್ಲಿದೆ ಎಂದರು. बुनियादी सुविधा मांगने का अधिकार देता है, बुनियादी सुविधा प्राप्त करने का अधिकार देता है, मगर इस पर किसी की नजर नहीं गई थी. सिर्फ 7 साल की अल्पकाल की यात्रा के अंदर जो 60 साल में नहीं हुआ था वो हुआ है. आज इस 7 साल की यात्रा में 10 करोड़ परिवारों की महिलाओं को शौचालय का अधिकार देने का काम नरेंद्र मोदी सरकार ने किया है. लगभग 2 करोड़ घरों में और 2 करोड़ नए बने हुए घरों में कुल मिलाकर 4 करोड़ घरों में बिजली पहुंचाकर उस घर के बच्चों को और उस घर के बूढ़ों को पढ़ने का और अपनी बीमारी में आराम के साथ जीने का अधिकार बिजली पहुंचाकर नरेंद्र मोदी सरकार ने दी.
2ರಿಂದ 18 ವರ್ಷ ವಯೋಮಾನದ ಮಕ್ಕಳಿಗೆ ಕೋವಿಡ್ ಲಸಿಕೆ ಕೋವ್ಯಾಕ್ಸಿನ್ ನೀಡಲು ತಜ್ಞರ ಸಮಿತಿ ಶಿಫಾರಸಿಗೆ ಭಾರತೀಯ ಪ್ರಧಾನ ಔಷಧ ನಿಯಂತ್ರಕ ಸಂಸ್ಥೆ ಅನುಮೋದನೆ ನೀಡಿದೆ ಎಂದು ಮೂಲಗಳು ತಿಳಿಸಿವೆ. ಈ ಕುರಿತು ಟ್ವೀಟ್ ಮಾಡಿರುವ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್, ಭಾರತದ ಲಸಿಕಾ ಅಭಿಯಾನದಲ್ಲಿ ಮತ್ತೊಂದು ಮೈಲಿಗಲ್ಲು ಸಾಧಿಸಲಾಗಿದೆ. 2ರಿಂದ 18 ವರ್ಷ ವಯೋಮಾನದ ಮಕ್ಕಳಿಗೆ ಕೋವ್ಯಾಕ್ಸಿನ್ ನೀಡಲು ಡಿಸಿಜಿಐ ಅನುಮೋದನೆ ನೀಡಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮಕ್ಕಳ ಮೇಲೆ ಕೋವ್ಯಾಕ್ಸಿನ್ ಲಸಿಕೆಯ ಕ್ಲಿನಿಕಲ್ ಪ್ರಯೋಗ ಕಳೆದ ಮೇ ತಿಂಗಳಿನಿಂದ ಸೆಪ್ಟೆಂಬರ್ವರೆಗೆ ನಡೆಸಲಾಗಿತ್ತು. ಭಾರತ್ ಬಯೋಟೆಕ್ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ಲಸಿಕೆಯನ್ನು ಮಕ್ಕಳಿಗೆ ನೀಡಬಹುದೆಂದು ವಿಷಯ ತಜ್ಞರ ಸಮಿತಿ ಭಾರತೀಯ ಪ್ರಧಾನ ಔಷಧ ನಿಯಂತ್ರಕ ಡಿಸಿಜಿಐಗೆ ಶಿಫಾರಸು ಮಾಡಿದೆ. ವಿಷಯ ತಜ್ಞರ ಸಮಿತಿ ಕೋವಿಡ್-19 ಲಸಿಕೆ ಪ್ರಯೋಗಗಳಿಗೆ ಸಂಬಂಧಿಸಿದ ದತ್ತಾಂಶಗಳನ್ನು ಪರಿಶೀಲಿಸಿ ಡಿಸಿಜಿಐಗೆ ವರದಿ ಸಲ್ಲಿಸಿತು. ಈ ಅನುಮೋದನೆಯೊಂದಿಗೆ ದೇಶದಲ್ಲಿ ಮಕ್ಕಳಿಗೆ ನೀಡಬಹುದಾದ ಮೊದಲ ಕೋವಿಡ್ ಲಸಿಕೆ ಕೋವ್ಯಾಕ್ಸಿನ್ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದೆ. ರಾಜ್ಯದ ಸಿಂಧಗಿ ಮತ್ತು ಹಾನಗಲ್ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸುವ ವಿಶ್ವಾಸವಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದಾವಣಗೆರೆಯಲ್ಲಿಂದು ಹೇಳಿದ್ದಾರೆ. ಉಪಚುನಾವಣೆ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಹಾನಗಲ್ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಿಸಿದಂತೆ ಆ ಭಾಗದ ಮುಖಂಡರೊಂದಿಗೆ ಚುನಾವಣಾ ಕಾರ್ಯತಂತ್ರಗಳ ಬಗ್ಗೆ ಚರ್ಚಿಸಿದ್ದೇನೆ. ಹಾನಗಲ್ ಮತ್ತು ಸಿಂಧಗಿ ಎರಡರಲ್ಲೂ ಪಕ್ಷದ ಅಭ್ಯರ್ಥಿಗಳು ಜಯ ಗಳಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಭೇಟಿಯಾಗಿದ್ದರು, ಇಲೆಕ್ಷನ್ ಚರ್ಚೆ ಮಾಡಿದ್ದೇವೆ. ಇಲೆಕ್ಷನ್ ಪ್ರಚಾರ ಮತ್ತು ಅದರ ಸ್ಟ್ರಾಟಜಿ ಏನಿದೆ ಎಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇವೆ. ನಮಗೆ ವಿಶ್ವಾಸ ಇದೆ, ಸಿಂದಗಿ ಮತ್ತು ಹಾನಗಲಲ್ಲಿ ನಾವು ಗೆಲ್ತೀವಿ. ಅಲ್ಲ, ಈಗ ಬೆಳ್ಳಾರಿಯವರು ನಾವು ಭಾಳ ಹಳೆಯ ಸಂಬಂಧ ಇದೆ, ಭಾಳ ದಿನಕ್ಕೆ ಗೊತ್ತಿಲ್ಲ. ಅವರು ಸರ್ವಿಸ್ನಾಗಿದ್ದಾಗಿಂದಲೂ ಕೂಡ ಭಾಳ ನಮಗೂ ಸಂಬಂಧ ಇದೆ. ಉದಯಸವರು ಭಾಳ ಹತ್ತಿರ ಇದ್ದವರು, 40 ವರ್ಷದಿಂದ ಒಂದು ಸಂಬಂಧ ಇದೆ. ನಾನು ಇಲ್ಲಿ ಬರ್ತೀನಿ, ಭೇಟಿ ಆಗಬೇಕು ನೀವು ಅಂತ ಹೇಳಿದಾಗ ಪಾಪ ಅವರು ನಮ್ಮ ಹಳೆಯ ಸಂಬಂಧ, ನಮ್ಮ ತಂದೆಯವ್ರ ಜೊತೆಗಿರುವಂಥ ಸಂಬಂಧದ ಪ್ರೀತಿಯಿಂದ ಅವ್ರು ಬಂದಿದ್ದಾರೆ. ಚರ್ಚೆ ಮಾಡಿದ್ದೇವೆ, ಆದರೆ ಅವರು ಕೂಡ ಅವ್ರ ಬೆಂಬಲಿಗರೆಲ್ಲರೂ ಕೂಡ ಅವರು ಕೂಡ ಚರ್ಚೆ ಮಾಡಬೇಕಾಗ್ತದೆ. ರಾಜ್ಯದಲ್ಲಿ ಬೆಳೆ ಹಾನಿ ಕುರಿತು ಶೀಘ್ರ ಸಮೀಕ್ಷೆ ನಡೆಸಿ ಪರಿಹಾರ ಒದಗಿಸಲಾಗುವುದು ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ದಾವಣಗೆರೆಯಲ್ಲಿಂದು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಹಲವು ಪ್ರದೇಶಗಳಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಈ ಸಂಬಂಧ ಸಮೀಕ್ಷೆ ನಡೆಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗುವುದು. ವರದಿ ಬಂದ ನಂತರ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಅಡಿಯಲ್ಲಿ ಪರಿಹಾರ ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತೇವೆ. ಅಧಿಕಾರಿಗಳ ವರದಿ ಬಂದ ಮೇಲೆ ಅದರಲ್ಲಿ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಅಲ್ಲಿ ಏನೇನು ಪರಿಹಾರವನ್ನು ಕೊಡಬೇಕು ಅದನ್ನು ನಮ್ಮ ಸರ್ಕಾರ ಕೊಡಲಿಕ್ಕೆ ಬದ್ಧವಾಗಿದೆ. ತಕ್ಷಣ ಎಲ್ಲ ಅಧಿಕಾರಿಗಳಿಗೂ ಸೂಚನೆ ಕೊಡ್ತೇವೆ, ಅದರ ಬಗ್ಗೆ ಪರಿಶೀಲನೆ ಮಾಡಿ ವರದಿ ಕೊಡಲಿಕ್ಕೆ. ಅದು ಕೇಂದ್ರ ಸರ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್ ರೂಲ್ ಮಾಡಿರ್ತದೆ. ಅದಕ್ಕೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದ ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ. ಅಲ್ಲಿಂದ ಬಂದ ತಕ್ಷಣ ಅದೇನು ಎನ್ಡಿಆರ್ಎಫ್ ಗೈಡ್ಲೈನ್ಸ್ ಇರುತ್ತೆ ಅದ್ರ ಪ್ರಕಾರ ಮಾಡ್ತೇವೆ. ತಿಳ್ಕೊಬೇಕು. ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದಲ್ಲಿ ಭಾರೀ ಮಳೆಯಿಂದ ಹಾನಿಗೊಳಗಾದ ಸ್ಥಳಗಳಿಗೆ ಕಂದಾಯ ಸಚಿವ ಆರ್ ಅಶೋಕ ಅವರಿಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಾಸಕ ಸುರೇಶ್ ಗೌಡ, ಜಿಲ್ಲಾಧಿಕಾರಿ ಎಸ್ ಅಶ್ವಥಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಳೆಯಿಂದ ಹಾನಿಗೊಳಗಾದ ಮನೆಗಳು ಮತ್ತು ಜಲಾವೃತಗೊಂಡಿದ್ದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳನ್ನು ಪರಿಶೀಲಿಸಿದ ಸಚಿವ ಆರ್ ಅಶೋಕ ಹಾನಿಗೊಳಗಾದ ಮನೆ ಮಾಲೀಕರಿಗೆ ಪರಿಹಾರದ ಚೆಕ್ ವಿತರಿಸಿದರು. ನಂತರ ಸಚಿವರು ಮಳೆ ಹಾನಿ ಪರಿಹಾರ ಕಾರ್ಯಗಳಿಗೆ ಹಣದ ಕೊರತೆ ಇಲ್ಲ, ಜಿಲ್ಲಾಧಿಕಾರಿಗಳ ಖಾತೆಗಳಿಗೆ ಈಗಾಗಲೇ ಸರ್ಕಾರ ಹಣ ಬಿಡುಗಡೆ ಮಾಡಿದೆ, ಮಳೆಯಿಂದ ಮನೆ ಕಳೆದುಕೊಂಡವರಿಗೆ ಪರಿಹಾರ ವಿತರಿಸಲಾಗುತ್ತಿದೆ ಎಂದು ಹೇಳಿದರು. ಬೇಕಾದ ಹಣನೂ ಕೂಡ ಈಗ ನಾನು ಬಿಡುಗಡೆ ಮಾಡಿದ್ದೀನಿ. ಎಲ್ಲ PD ಅಕೌಂಟಲ್ಲೂ ಕೂಡ ಎಲ್ಲ ಜಿಲ್ಲೆಗಳಲ್ಲಿ PD ಅಕೌಂಟ್ಗಳಲ್ಲಿ ಹಣವನ್ನು ಸಾಕಷ್ಟು ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನ ಹಣವನ್ನು PD ಅಕೌಂಟಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಅದರಿಂದ ಇದನ್ನು ಎದುರಿಸುವಂತೆ ಸರ್ಕಾರ ಸಿದ್ಧ ಇದೆ. ನಾಡಹಬ್ಬ ಮೈಸೂರು ದಸರಾ ಉತ್ಸವ ಮತ್ತಷ್ಟು ಕಳೆಗಟ್ಟುತ್ತಿದೆ.
ದಸರಾದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಆನೆಗಳ 2ನೇ ಹಂತದ ತಾಲೀಮು ಇಂದು ಬೆಳಗ್ಗೆ ಅರಮನೆ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಗಜಪಡೆಗಳು, ಅಶ್ವಾರೋಹಿ ಪಡೆಗಳು, ಪೊಲೀಸ್ ವಾದ್ಯವೃಂದ ಹಾಗೂ ವಿವಿಧ ಕವಾಯತು ಪಡೆಗಳೊಂದಿಗೆ ಅಭ್ಯಾಸ ನಡೆಸಿದವು. ಅಂಬಾರಿ ಹೊರುವ ಅಭಿಮನ್ಯು ಸೇರಿದಂತೆ 6 ಆನೆಗಳು ತಾಲೀಮಿನಲ್ಲಿ ಪಾಲ್ಗೊಂಡಿದ್ದವು. ನಿನ್ನೆ ಒಂದು ಟ್ರಯಲ್ ಸುದ್ದಿಗಾರರೊಂದಿಗೆ ಅರಣ್ಯಾಧಿಕಾರಿ ಕರಿಕಾಳನ್, ಪ್ರತಿ ವರ್ಷದಂತೆ ಈ ವರ್ಷವೂ ಆನೆಗಳಿಗೆ ತಾಲೀಮು ನಡೆಸಲಾಗುತ್ತಿದ್ದು, ನಾಳೆ ಅಂತಿಮ ಹಂತದ ತಾಲೀಮು ನಡೆಸಲಾಗುವುದು. ಗಜಪಡೆಯು ಆರೋಗ್ಯಕರವಾಗಿದ್ದು, ದಸರಾ ಮಹೋತ್ಸವದ ಜಂಬೂ ಸವಾರಿಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದರು. ಸೊ 3 ಆನೆ ಅಭಿಮನ್ಯು ಹೌದಾ ಕೆರಿಯರ್, ದೆನ್ ಬಲಭಾಗ ಎಡಭಾಗ ಕಾವೇರಿ ಚೈತ್ರ ಇದ್ದೇ ಇರುತ್ತೆ. ದೆನ್ ಈಗ ನಿಸಾನೆ ನೌಫತ್ ಸಾಲಾನೆಗಳಂತ ಬರುತ್ತೆ. ನಮಗೆ ಆ್ಯಕ್ಚುಲಿ 2 ಆನೆಗಳು ಸಾಕು, ಬಟ್ ಆದ್ರೂ ಇವತ್ತು 3 ಆನೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಧನಂಜಯ್, ಗೋಪಾಲ್ ಸ್ವಾಮಿ, ಅಶ್ವತ್ಥಾಮ 3 ಆನೆಗಳು ನಾವು ಈಗ ಪ್ರಾಕ್ಟೀಸ್ ಮಾಡಿದ್ದೀವಿ. ದೆನ್ ಕೊನೆಯ ದಿನ ನಾವು ಅಲ್ಲಿ ಕ್ರೌಡ್ ಪ್ಲಸ್ ಅನಿಮಲ್ ಟೆಂಪರ್ಮೆಂಟ್ ನೋಡಿಕೊಂಡು ಅದರಲ್ಲಿ 2 ಆನೆ ಅಥವಾ ಸಾಧ್ಯವಾದರೆ 3 ಆನೆಯೂ ಸಹ ನಾವು ನಿಸಾನೆ ನೌಫತ್ ಸಾಲಾನೆಯಾಗಿ ನಾವು ಯೂಸ್ ಮಾಡ್ತೇವೆ. ನವರಾತ್ರಿಯ ಅಂಗವಾಗಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಮುರ್ಕವಾಡದಲ್ಲಿ 9 ದಿನಗಳ ದುರ್ಗಾದೌಡು ಎಂಬ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದೆ. ಕಳೆದ 30 ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಸಂಸ್ಕೃತಿ ಸಂಪ್ರದಾಯವನ್ನು ಮುಂದುವರೆಸಲು ಮಕ್ಕಳಲ್ಲಿ ಭಾವೈಕ್ಯತೆ ಬೆಳೆಯುವಂತಹ ಕಾರ್ಯಕ್ರಮಗಳನ್ನು ಪ್ರತಿದಿನ ಆಚರಿಸಲಾಗುತ್ತಿದೆ. ಮಕ್ಕಳು ದೇವಿ, ದುರ್ಗೆ, ಭಾರತ ಮಾತೆ, ಒನಕೆ ಓಬವ್ವ, ಸ್ವಾಮಿ ವಿವೇಕಾನಂದ, ರಾಧೆ, ಕೃಷ್ಣ ಹೀಗೆ 10 ಹಲವಾರು ವೇಷಗಳನ್ನು ಧರಿಸಿ ಬೆಳಗಿನ ಜಾವ 6 ಗಂಟೆಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರದರ್ಶನ ನಡೆಸುತ್ತಾರೆ. ಮುರ್ಕೋಡದಲ್ಲಿ ಪ್ರತಿ ವರ್ಷ ನ್ಯೂಸ್ನೊಂದಿಗೆ ಗ್ರಾಮಸ್ಥೆ ಅಂಕಿತಾ ದಳವಿ ಬೆಳಗಿನ ಜಾವ 5 ಗಂಟೆಗೆ ವೇಷಭೂಷಣ ತೊಟ್ಟು ಸತ್ಪುರುಷ ದೇವಸ್ಥಾನಕ್ಕೆ ತೆರಳಿ ಆರತಿ ಪೂಜೆ ನಡೆಸುತ್ತೇವೆ. ದೇವಸ್ಥಾನ ಹತ್ರ ಹೋಗ್ತಾರೆ, ಅಲ್ಲಿ ಆರತಿ ತಗೊಂಡು ಹೋಗ್ತಾರೆ. ಪ್ರತಿ ದಿನಾನು ಹೋಗಿ ಅಭಿಷೇಕ ಮಾಡಿ ಅಲ್ಲಿ ಎಲ್ಲರೂ ಹೆಣ್ಮಕ್ಳು ಆರತಿ ಹೇಳಿ ಅಲ್ಲಿ ಪೂಜೆ ಮಾಡಿ ನಂತರ ಎಲ್ಲರೂ ದುರ್ಗಾದೌಡ್ ಅಂತ ಮಾಡ್ತಾರೆ. ಅಲ್ಲಿ ದುರ್ಗಾದೌಡ್ ಮಾಡ್ಬೇಕಾದ್ರೆ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಹತ್ರ ಬಂದು ಲಕ್ಷ್ಮೀ ದೇವಸ್ಥಾನದಲ್ಲಿ ಎಲ್ಲರೂ ಎಲ್ಲ ಹೆಣ್ಮಕ್ಳು ಇರಲಿ ಸಣ್ಣ ಮಕ್ಳು ಇರಲಿ ಎಲ್ಲರೂ ಕೂಡ್ತೀವಿ. ಅಲ್ಲಿ ಕೂಡ್ದಂತಹ ನಾವೆಲ್ಲರೂ ಸಂಭ್ರಮದಿಂದ ದೇವಿಯನ್ನ ಪೂಜೆ ಮಾಡ್ತೀವಿ. ಗ್ರಾಮದ ಬಾಲಕಿ ಲಕ್ಷ್ಮಿ ಕಳೆದ ಬಾರಿ ಲಕ್ಷ್ಮಿಯಾಗಿ ವೇಷ ತೊಟ್ಟಿದ್ದು, ಈ ಬಾರಿ ಒನಕೆ ಓಬವ್ವ ಆಗಿ ಈ ದುರ್ಗಾದೌಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಎಂದರು. ನಾನು ಹೋದ ಸಲ ಲಕ್ಷ್ಮಿ ಆಗಿದ್ದೆ, ಈ ಸಲ ಒನಕೆ ಓಬವ್ವಾಗಿದ್ದೆ. ನನಗೆ ರೆಡಿ ಮಾಡಿದ್ದು ನಮ್ಮ ಮಮ್ಮಿ. ನನಗೆ ದುರ್ಗಾದೌಡು ಬರೋಕ್ಕೆ ತುಂಬ ಖುಷಿ ಆಗುತ್ತೆ. ಮುಂಜಾನೆ 4 ಗಂಟೆಗೆ ಎದ್ದು ಬೇಗ ಬರ್ತೇನೆ. ಕಾರ್ಯಕ್ರಮ ಆಯೋಜಕ ನಾಗರಾಜ್ ದುರ್ಗಾದೌಡು ಕಾರ್ಯಕ್ರಮವನ್ನು ಸಾಂಗ್ಲಿಯ ಸಾಂಬಾಜಿ ವಿಡೆಯವರು ಆರಂಭಿಸಿದರು. ಇಂದಿಗೂ ಇಲ್ಲಿ ಅದನ್ನು ಮುಂದುವರಿಸಲಾಗಿದೆ ಎಂದರು. ಈ ದುರ್ಗಾದೌಡು ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ದೇಶ ಧರ್ಮ ಮತ್ತು ದೇವರ ಪರವಾಗಿ ನಿರಂತರವಾಗಿ ಹೋರಾಡ್ತಾ ಇರುವುದು ಮತ್ತು ಧರ್ಮ ಸಂಘಟನೆಯನ್ನು ಮಾಡುವುದು. ರಾಜ್ಯದ ಮುಜರಾಯಿ ದೇವಸ್ಥಾನಗಳ ನೌಕರರಿಗೆ 6ನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನ ನೀಡುವ ಕುರಿತು ಆದೇಶ ಹೊರಡಿಸಲಾಗಿದೆ ಎಂದು ಮುಜರಾಯಿ, ಹಜ್ ಮತ್ತು ವಕ್ಫ್ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ಬೆಂಗಳೂರಿನಲ್ಲಿ ಹೇಳಿದರು. ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ದೇವಸ್ಥಾನಗಳಲ್ಲಿ ಕೆಲಸ ಮಾಡುವ ನೌಕರರಿಗೆ 6ನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನ ಹಾಗೂ ಅರ್ಚಕರಿಗೆ ವಿಮೆ ಸೌಲಭ್ಯ ಜಾರಿಗೊಳಿಸಲಾಗುವುದು. ಇದರಿಂದ ಸುಮಾರು 37,000 ಸಿಬ್ಬಂದಿಗೆ ಪ್ರಯೋಜನವಾಗಲಿದೆ ಎಂದರು. ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ರಾಜ್ಯದ ಎಲ್ಲ ದೇವಸ್ಥಾನಗಳ ಆಸ್ತಿ, ಮಾರ್ಗನಕ್ಷೆ, ಸೇವೆಗಳ ಸಂಪೂರ್ಣ ಮಾಹಿತಿಯನ್ನು ಆನ್ಲೈನ್ ಮೂಲಕ ತಿಳಿಸುವ ಆಪ್ ITMS ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆರಂಭಿಸಲು ತೀರ್ಮಾನಿಸಲಾಗಿದೆ ಎಂದರು. 6ನೇ ವೇತನ ಅನುಗುಣ ಆಗ್ತದೆ. ಇದು ನಮ್ಮ ಸರ್ಕಾರದ ಮೇಲೆ ಯಾವುದೇ ರೀತಿಯ ಹೊರೆ ಬೀಳೋದಿಲ್ಲ. ಆನ್ಲೈನ್ನಲ್ಲಿ ಈ ಸೇವೆಗಳ ಒಂದು ಮಾಹಿತಿ ಇವೆಲ್ಲನೂ ಕೂಡ ನಮ್ಮ ಕರ್ನಾಟಕ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ದೇವಸ್ಥಾನಗಳ ಮಾಹಿತಿಯನ್ನು
ಕ್ರೋಢೀಕರಿಸಿ ಒಂದೇ ಇದರಲ್ಲಿ ಅದನ್ನು ಮಾಹಿತಿ ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ITMS ಅಂದರೆ ಇಂಟಿಗ್ರೇಟೆಡ್ ಟೆಂಪಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂಥೇಳಿ ಒಂದು ತಂತ್ರಾಂಶವನ್ನು ಜಾರಿಗೆ ತರ್ತಾ ಇದ್ದೀವಿ. ಅದನ್ನು ಭಾಳಷ್ಟು ವ್ಯವಸ್ಥಿತವಾಗಿ ಇದನ್ನು ನಾವು ಜಾರಿಗೆ ತರೋದರಿಂದ ದೇವಾಲಯಗಳಲ್ಲಿರ್ತಕ್ಕಂಥ ಸಮಗ್ರ ಮಾಹಿತಿ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಸಿಗ್ತದೆ. ಕೇಂದ್ರ ಸರ್ಕಾರದ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಜಾದಿ ಕಾ ಅಮೃತ ಮಹೋತ್ಸವವನ್ನು ಆರಂಭಿಸಿದೆ. ಇದೇ 31ರವರೆಗೆ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದೇಶಾದ್ಯಂತ ಎಲ್ಲ 744 ಜಿಲ್ಲೆಗಳ NYKS ಯುವ ಸಂಘಟನೆಗಳಿಂದ ಸುಮಾರು 2.5 ಲಕ್ಷ ಗ್ರಾಮಗಳಲ್ಲಿ ತ್ಯಾಜ್ಯವನ್ನು, ಮುಖ್ಯವಾಗಿ ಏಕಬಳಕೆಯ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸ್ವಚ್ಛಗೊಳಿಸಲು ಮತ್ತು ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಹಾಗೂ ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಸ್ವಚ್ಛತಾ ಅಭಿಯಾನದ ಭಾಗವಾಗಿ ದೆಹಲಿಯಲ್ಲಿಂದು ಹುಮಾಯೂನ್ ಸಮಾಧಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದರು. करने का चलन भी चला था और यहाँ पर एक सर्च ड्राइव है जिसको मंत्री जो अनुराग ठाकुर हैं वो इसको आगे बढ़ा रहे हैं और जिस प्रकार से उन्होंने यहाँ पे लोगों से बात भी की है और लोगों को समझाया भी है कि स्वच्छता हमारे जीवन का कितना महत्वपूर्ण हिस्सा है और यहाँ पर रुकने की जरूरत नहीं है. स्वच्छ भारत अभियान के संकल्प को देश के आम नागरिक तक और हर एक व्यक्ति तक पहुँचाने की जरूरत है. एक कड़ी बनाने की जरूरत है, एक के साथ एक. ಬಳಿಕ ಸಚಿವರು ಸ್ವಚ್ಛತಾ ಅಭಿಯಾನದಡಿ 75 ಲಕ್ಷ ಕೆಜಿ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯವನ್ನು ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. 10 ದಿನಗಳಲ್ಲಿ ದೇಶಾದ್ಯಂತ 30 ಲಕ್ಷ ಕೆಜಿ ಸಂಗ್ರಹಿಸಲಾಗಿದೆ. ಪ್ರತಿಯೊಬ್ಬರೂ ಸ್ವಚ್ಛತೆ ಕಾಪಾಡಿದರೆ ಭವಿಷ್ಯದಲ್ಲಿ ಇಂತಹ ಅಭಿಯಾನದ ಅಗತ್ಯವಿಲ್ಲ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ವರ್ಚುವಲ್ ಮೂಲಕ ಅಫ್ಘಾನಿಸ್ತಾನ ಪರಿಸ್ಥಿತಿ ಕುರಿತು ವಿಶೇಷ ನಾಯಕರ G20 ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇಟಲಿ ಸರ್ಕಾರದ ವಿಶೇಷ ಆಹ್ವಾನದ ಮೇರೆಗೆ ಪ್ರಧಾನಿಯವರು ಈ ಶೃಂಗಸಭೆಯಲ್ಲಿ ಭಾಗಿಯಾಗುತ್ತಿದ್ದಾರೆ ಎಂದು ತಿಳಿಸಿದೆ. ಈ ಸಭೆಯಲ್ಲಿ ಅಫ್ಘಾನಿಸ್ತಾನದಲ್ಲಿನ ಮಾನವೀಯ ಅಗತ್ಯಗಳು, ಯುದ್ಧಬಾಧಿತ ರಾಷ್ಟ್ರದ ಮೂಲಭೂತ ಸೇವೆಗಳ ಜೊತೆಗೆ ಸುರಕ್ಷತೆ ಮತ್ತು ಭಯೋತ್ಪಾದನೆ ವಿರುದ್ಧದ ಹೋರಾಟ, ಮಾನವ ಹಕ್ಕುಗಳ ಕುರಿತಂತೆ ಚರ್ಚೆ ನಡೆಯುವ ನಿರೀಕ್ಷೆ ಇದೆ ಎಂದು ಸಹ ತಿಳಿಸಿದೆ. ಭಯೋತ್ಪಾದನೆ ಕುರಿತು ಹೋರಾಟ, ಭದ್ರತೆ, ವಲಸೆ ಹಾಗೂ ಮಾನವ ಹಕ್ಕುಗಳ ಬಗ್ಗೆಯೂ ಚರ್ಚೆ ನಡೆಯಲಿದೆ ಎನ್ನಲಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದಣಿವರಿಯದ ಚೇತನವಾಗಿದ್ದ ಮಹಾತ್ಮ ಗಾಂಧೀಜಿಯವರಿಗೂ ದಟ್ಟ ಹಸಿರಿನಿಂದ ಮೈದುಂಬಿ ನಿಂತ ನಂದಿ ಗಿರಿಧಾಮಕ್ಕೂ ಅವಿನಾಭಾವ ಸಂಬಂಧ. ಸಬರಮತಿ ಆಶ್ರಮ ಹೊರತುಪಡಿಸಿದರೆ ಗಾಂಧೀಜಿಯವರಿಗೆ ನಂದಿ ಬೆಟ್ಟದ ತುತ್ತ ತುದಿಯಲ್ಲಿರುವ ವಿಶ್ರಾಂತಿ ಧಾಮ ನೆಚ್ಚಿನ ತಾಣವಾಗಿತ್ತು. ಮಹಾತ್ಮರು ತಂಗಿದ್ದಕ್ಕೆ ಸಾಕ್ಷಿಯಾಗಿ ಅವರು ಬಳಸಿದ ಚರಕ ಪೀಠೋಪಕರಣಗಳನ್ನು ಸಂರಕ್ಷಿಸಲಾಗಿದೆ. ಈ ಕುರಿತು ಒಂದು ವರದಿ. ಸಮುದ್ರ ಮಟ್ಟದಿಂದ 1478 ಮೀಟರ್ ಎತ್ತರದಲ್ಲಿರುವ ನಂದಿಗಿರಿಧಾಮ ಪ್ರಾಕೃತಿಕ ಸೌಂದರ್ಯದಿಂದ ಪ್ರವಾಸಿಗರ ಮನ ಸೂರೆಗೊಳ್ಳುತ್ತದೆ. ಸರ್ವಕಾಲದಲ್ಲೂ ಇಲ್ಲಿನ ತಂಪು ಹವಾಮಾನ, ಸೂರ್ಯೋದಯದ ಬೆಳಕಿನ ರಂಗಿನಾಟ, ಕಣ್ಮನ ಹರಿಸಿದಷ್ಟು ಹಸಿರು ಹೊದಿಕೆ ಜನಾಕರ್ಷಣೀಯ ಅಂಶಗಳಾಗಿವೆ. ನಂದಿಗಿರಿಧಾಮ ಮಹಾತ್ಮ ಗಾಂಧೀಜಿಯವರ ನೆಚ್ಚಿನ ತಾಣಗಳಲ್ಲೊಂದಾಗಿತ್ತು. 1927ರಲ್ಲಿ 45 ದಿನ ಮತ್ತು 1936ರಲ್ಲಿ 20 ದಿನ ಸೇರಿ ಒಟ್ಟು 65 ದಿನ ನಂದಿಬೆಟ್ಟದಲ್ಲಿ ಗಾಂಧೀಜಿ ತಂಗಿದ್ದು ವಿಶ್ರಾಂತಿ ಪಡೆದಿದ್ದರು. ಮೊದಲ ಬಾರಿಗೆ 1927ರಲ್ಲಿ ಪೂನಾ ಅಂಬೋನಿ, ಬೆಳಗಾವಿ ಪ್ರವಾಸದಲ್ಲಿದ್ದ ಗಾಂಧೀಜಿ ಅವರಿಗೆ ಅನಾರೋಗ್ಯ ಕಾಡಲಾರಂಭಿಸಿತು. ವೈದ್ಯರ ಸಲಹೆಯಂತೆ ವಿಶ್ರಾಂತಿ ಪಡೆಯಬೇಕಾದಾಗ ಬೆಳಗಾವಿಯಿಂದ ನಂದಿಬೆಟ್ಟಕ್ಕೆ ಆಗಮಿಸಿ 45 ದಿನ ತಂಗಿದ್ದರು. ಎರಡನೇ ಬಾರಿಗೆ 1936ರಲ್ಲಿ ಹರಿಜನೋದ್ಧಾರ ನಿಧಿ ಸಂಗ್ರಹದ ನಿಮಿತ್ತ ಬೆಂಗಳೂರು ಸುತ್ತಮುತ್ತ ಪ್ರವಾಸದಲ್ಲಿದ್ದಾಗ ರಕ್ತದೊತ್ತಡ ಏರುಪೇರಾಗಿ ಅನಾರೋಗ್ಯಕ್ಕೀಡಾದರು. ಆಗ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ನಂದಿಬೆಟ್ಟದಲ್ಲಿ ವಿಶ್ರಾಂತಿ ಪಡೆಯುವಂತೆ ಆಹ್ವಾನಿಸಿದರು. ಕಾರಿನಲ್ಲಿ ನಂದಿಬೆಟ್ಟದವರೆಗೆ ಬಂದ ಗಾಂಧೀಜಿ ಕಾಲ್ನಡಿಗೆಯಲ್ಲಿ ಬೆಟ್ಟವನ್ನು ಹತ್ತಿ ಎಲ್ಲರನ್ನೂ ಅಚ್ಚರಿಗೊಳಿಸಿದರು. ಗಾಂಧೀಜಿ ಭೇಟಿಯ ಸ್ಮರಣಾರ್ಥವಾಗಿ ಅವರು ಬಳಸುತ್ತಿದ್ದ ಚರಕ ಪೀಠೋಪಕರಣಗಳನ್ನು ಶ್ವೇತವರ್ಣ ಬಂಗಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ಸಂಗ್ರಹಿಸಿಟ್ಟಿದೆ. ಇವು ಪ್ರವಾಸಿಗರ ಗಮನ ಸೆಳೆಯುತ್ತವೆ. ಡಿಡಿ ನ್ಯೂಸ್ನೊಂದಿಗೆ ಇತಿಹಾಸ ತಜ್ಞ ವೇಮಗಲ್ ಸೋಮಶೇಖರ್ ಗಾಂಧೀಜಿ ಅವರು ನಂದಿಬೆಟ್ಟಕ್ಕೆ ಭೇಟಿ ನೀಡಿದ ಸಂದರ್ಭಗಳನ್ನು ಸ್ಮರಿಸಿಕೊಂಡರು. ನಂದಿಬೆಟ್ಟದವರೆಗೆ ರಸ್ತೆ ಮಾರ್ಗವಿತ್ತು. ತುದಿಯಲ್ಲಿರುವ ಅತಿಥಿ ಗೃಹಕ್ಕೆ 1777 ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕಿತ್ತು.
ಗಾಂಧೀಜಿ ಅವರನ್ನು ಡೋಲಿಯಲ್ಲಿ ಕರೆದೊಯ್ಯಲು ವ್ಯವಸ್ಥೆ ಮಾಡಿದ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಬೆಟ್ಟದ ಕೆಳಭಾಗದ ಸುಲ್ತಾನ್ಪೇಟೆಯಲ್ಲಿ ಕಾಯುತ್ತಿದ್ದರು. ಆದರೆ ಡೋಲಿ ಹೊರುವವರಿಗೆ ಕಷ್ಟ ಕೊಡಲು ಇಷ್ಟಪಡದ ಗಾಂಧೀಜಿ ದಕ್ಷಿಣ ದಿಕ್ಕಿನ ಕಡುವತಿ ಗ್ರಾಮದ ಮೂಲಕ ಮಣ್ಣಿನ ರಸ್ತೆಯಲ್ಲಿ ಅನಾರೋಗ್ಯದ ನಡುವೆಯೂ ನಡೆದು ಬೆಟ್ಟ ಹತ್ತಿ ಎಲ್ಲರನ್ನೂ ಚಕಿತಗೊಳಿಸಿದರು ಎಂದರು. ನಂದಿ ಬೆಟ್ಟದ ಒಂದು ಸ್ಥಿತಿನೇ ಬದಲಾವಣೆ ಆಗೋಗ್ಬಿಟ್ಟಿರುತ್ತೆ. ಬಸ್ ರಸ್ತೆ ಇರಲಿಲ್ಲ ನಂದಿ ಬೆಟ್ಟಕ್ಕೆ. ಎಲ್ಲರೂ ಬರೋವರು ಸುಲ್ತಾನ್ಪೇಟೆಯಿಂದ ಮೆಟ್ಲನ್ನ ಹತ್ತಿ ಬರ್ತಾಯಿದ್ರು. ಆ ಮೆಟ್ಲುಗಳು ಇದ್ದಿದ್ದು 1775 ಮೆಟ್ಲುಗಳು. ಅದನ್ನು ಹತ್ಕೊಂಡು ಡೈಲಿ ನೂರಾರು ಜನ ಗಾಂಧೀಜಿಯನ್ನು ನೋಡೋಕ್ಕೆ ಬರ್ತಾಯಿದ್ರು. ಅದರಿಂದ ಸುಲ್ತಾನ್ಪೇಟೆನಲ್ಲಿ ನಮ್ಮ ಮಿರ್ಜಾ ಇಸ್ಮಾಯಿಲ್ ಅವರು ಮತ್ತು ಇತರರು ಹೂನಾರ ನೋಡೋಣ ಅವರು ಗಾಂಧೀಜಿ ಬರ್ತಾರೆ, ಅವರಿಗೆ ಹಾರ ಹಾಕಬೇಕು, ಅವ್ರನ್ನ ಸ್ವಾಗತಿಸ್ಬೇಕು ಅಂದ್ಬಿಟ್ಟು ಅಲ್ಲೆಲ್ಲ ಜನ ಕಾಯ್ತಾ ಇರ್ತಾರೆ. ನೋಡ್ಕೊಂಡೇ ಹೋಗ್ಬಿಡ್ತಾರೆ. ಸುಮಾರು ಅದು 4-5 ಮೈಲಿ ಹತ್ಕೊಂಡು ಮಧ್ಯಾಹ್ನ ಸುಮಾರು ಒಂದು 12 ಗಂಟೆ ಆವಾಗ ಮಿರ್ಜಾ ಇಸ್ಮಾಯಿಲ್ಗೆ ಆಶ್ಚರ್ಯ ಆಗಿಬಿಟ್ಟು ಅವರೆಲ್ಲ ಪುಟ್ಪುಡ ಅಂದ್ಬಿಟ್ಟು ಗಾಂಧೀಜಿಯವ್ರನ್ನ ನೋಡೋದಕ್ಕೆ ಮೆಟ್ಲತ್ತಿ ಓಡಬೇಕು. ಸ್ವಾತಂತ್ರ್ಯ ಹೋರಾಟಗಾರ ಮರಳೂರು ಜಿ ನಾಗಪ್ಪ ನಂದಿಬೆಟ್ಟದಲ್ಲಿ ತಂಗಿದ್ದ ಗಾಂಧೀಜಿ ಅವರನ್ನು ಸ್ನೇಹಿತರೊಂದಿಗೆ ತಾವು ಭೇಟಿ ಮಾಡಿದ ಘಟನೆಯನ್ನು ಸ್ಮರಿಸಿಕೊಂಡರು. ನಂದಿ ಬೆಟ್ಟಕ್ಕೆ ಅವಾಗುಣ ಗಾಡಿ ಇದಕ್ಕಾಗಿ 2 ಸಾರಿ ಬಂದಿದ್ರು. ಒಂದೊಂದು ತಿಂಗಳಿದ್ರು. ಆಗ ಬೇಕಾದ ಜನ ಎಲ್ಲ ನೋಡೋಕೆ ಹೋಗೋರು ಗಾಂಧಿನ. ಆ ಥರ ನಾವು ಹೋಗಿದ್ವಿ. ಅವರು ಹಿಂದಿನೂ ಇಂಗ್ಲೀಷ್ ಮಾತಾಡ್ತಾಯಿದ್ದು. ನಮಗೆಲ್ಲ ಬರೋಲ್ಲ ಇಂಗ್ಲೀಷ್ ಹಿಂದಿನ. ಅಲ್ಲಿ ಅವರು ಫ್ರೆಂಡ್ಸ್ ಅಸಿಸ್ಟೆಂಟ್ ಅವರು ಸರ್ಜು ಮಾಡೋರು. ನಾವೆಲ್ಲ ಕೇಳೇವಿ. ಅವರು ಯಾವ ರೀತಿ ನಡಿಬೇಕು, ಯಾವ ರೀತಿ ದೇಶ ಸ್ವಾತಂತ್ರ್ಯ ಬರಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಇವೆಲ್ಲ ಸಲಹೆ ಕೊಡೋರು. ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಕೋಡಿರಂಗಪ್ಪ ಅವರು ಈ ಭಾಗದ ಸಾಮಾನ್ಯ ಜನರಿಗೂ ಗಾಂಧೀಜಿಯವರಿಗೆ ಭೇಟಿ ಮಾಡಲು ಅವಕಾಶ ದೊರಕಿತ್ತು. ಆಗ ಬಾಲಕರಾಗಿದ್ದ ಎಚ್ ನರಸಿಂಹಯ್ಯ ಗಾಂಧೀಜಿ ಅವರಿಂದ ಭುಜ ತಟ್ಟಿಸಿಕೊಂಡು ಶಹಬಾಸ್ ಗಿರಿ ಗಿಟ್ಟಿಸಿಕೊಂಡಿದ್ದರು ಎಂದು ತಿಳಿಸಿದರು. ಡಾಕ್ಟರ್ ಎಚ್ ನರಸಿಂಹಯ್ಯನವರು, ಬಾಲಕನಾಗಿದ್ದಂಥ ಎಚ್ ನರಸಿಂಹಯ್ಯನವರು ಗಾಂಧೀಜಿಯವರನ್ನು ಮಾತಾಡಿಸಿ ಅವರ ಮಾತನ್ನು ಕೇಳಿ ಅವರಿಂದ ಭುಜವನ್ನು ತಟ್ಟಿಸಿಕೊಂಡು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದು ಇವಾಗ ಇತಿಹಾಸ. ತೋಟಗಾರಿಕೆ ಇಲಾಖೆಯ ನಂದಿಗಿರಿಧಾಮದ ವಿಶೇಷ ಅಧಿಕಾರಿ ಗೋಪಾಲ್ ಗಾಂಧೀಜಿಯವರು ತಂಗಿದ್ದ ಕಟ್ಟಡಕ್ಕೆ ಗಾಂಧಿ ನಿಲಯ ಎಂದು ಸರ್ಕಾರ ಮರು ನಾಮಕರಣ ಮಾಡಿದೆ. ಇದನ್ನು ಆರೋಗ್ಯ ಧಾಮವೆಂದೇ ಗಾಂಧೀಜಿಯವರು ಬಣ್ಣಿಸುತ್ತಿದ್ದರು. ಪ್ರಸ್ತುತ ಅತಿ ಗಣ್ಯರಿಗೆ ಈ ವಸತಿಯನ್ನು ಕಾಯ್ದಿರಿಸಲಾಗುತ್ತಿದೆ ಎಂದರು. ಒಟ್ಟು 65 ದಿವಸಗಳ ಕಾಲ ಆರೋಗ್ಯ ಸುಧಾರಣೆಗಾಗಿ ಬಂದು ತಂಗಿರುತ್ತಾರೆ. ಏತಕ್ಕೆ ಈ ರೀತಿ ಆಯಿತು ಅಂದರೆ ಅವರು ಸಾವಿರಾರು ವರ್ಷಗಳಿಂದ ಈ ಗಿರಿಧಾಮವು ಆರೋಗ್ಯಧಾಮವೆಂದು ಪ್ರಖ್ಯಾತಿ ಇತ್ತು. ಅದಕ್ಕೆ ಅವರು ವೈದ್ಯರ ಸಲಹೆ ಮೇರೆಗೆ ನಂದಿಗಿರಿಧಾಮಕ್ಕೆ ಬಂದು 65 ದಿವಸಗಳ ಕಾಲ ತಂಗಿ ಅವರ ಆರೋಗ್ಯವನ್ನು ಸುಧಾರಿಸಿಕೊಂಡು ಇದನ್ನು ಆರೋಗ್ಯ ಧಾಮವೆಂದು ಬಣ್ಣಿಸಿರುತ್ತಾರೆ. ಅನಂತರ ಸರ್ಕಾರವು ಇವರು ತಂಗಿದ್ದ ಕೊಠಡಿಗೆ ಗಾಂಧಿ ನಿಲಯವೆಂದು ನಾಮಕರಣ ಮಾಡಿರುತ್ತಾರೆ. ಈಗ ಗಾಂಧಿ ತಂಗಿದ್ದ ಕೊಠಡಿಯನ್ನು ಶಿಷ್ಟಾಚಾರ ಇಲಾಖೆಯು ನಿರ್ವಹಣೆ ಮಾಡುತ್ತಿದ್ದು ಸದರಿ ಕೊಠಡಿಯನ್ನು ಗಣ್ಯರ ವಸತಿಗಾಗಿ ಕಾಯ್ದಿರಿಸಲಾಗುತ್ತಿದೆ. ನಕಲಿ ಗುರುತಿನ ದಾಖಲೆ ಬಳಸಿ 1 ದಶಕಕ್ಕೂ ಹೆಚ್ಚು ಕಾಲದಿಂದ ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿದ್ದ ಪಾಕಿಸ್ತಾನದ ನಾಗರಿಕನೊಬ್ಬನನ್ನು ದೆಹಲಿ ವಿಶೇಷ ದಳ ಪೊಲೀಸರು ನಿನ್ನೆ ಬಂಧಿಸಿದ್ದಾರೆ. ದೇಶದಲ್ಲಿ ಬುಡಮೇಲು ಕೃತ್ಯಗಳಲ್ಲಿ ಈತ ಭಾಗಿಯಾಗಿದ್ದ ಎಂಬುದು ಪ್ರಾಥಮಿಕ ವಿಚಾರಣೆಯಿಂದ ತಿಳಿದು ಬಂದಿದೆ ಎಂದು ದೆಹಲಿ ವಿಶೇಷ ಪೊಲೀಸ್ ದಳದ ಡಿಸಿಪಿ ಪ್ರಮೋದ್ ಕುಶ್ವಾ ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಸೇರಿದಂತೆ ದೇಶದ ಹಲವು ಕಡೆ ನಡೆದ ಭಯೋತ್ಪಾದಕ ಕೃತ್ಯಗಳಲ್ಲಿ ಈತ ಭಾಗಿಯಾಗಿದ್ದ ಎಂಬುದು ಬೆಳಕಿಗೆ ಬಂದಿದೆ. ಪಾಕಿಸ್ತಾನ ಬೇಹುಗಾರಿಕೆ ಸಂಸ್ಥೆ ಐಎಸ್ಐ ಈತನಿಗೆ ತರಬೇತಿ ನೀಡಿತ್ತು. ಬಂಧಿತನ ಇತರ ಸಹಚರರ ಪತ್ತೆಗೆ ಕಾರ್ಯಾಚರಣೆ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಈತನ ಬಂಧನದಿಂದಾಗಿ ನವರಾತ್ರಿ ಹಬ್ಬಗಳ ಸಂದರ್ಭದಲ್ಲಿ ಸಂಭವನೀಯ ಭಾರೀ ಭಯೋತ್ಪಾದಕ ದಾಳಿಯನ್ನು ತಪ್ಪಿಸಿದಂತಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ಆರೋಪಿ ಗಾಜಿಯಾಬಾದ್ನಲ್ಲಿ ಭಾರತೀಯ ಮಹಿಳೆಯನ್ನು ವಿವಾಹವಾಗಿರುವ ಸಂಬಂಧ ದಾಖಲೆಗಳು ಲಭ್ಯವಾಗಿವೆ. इसने इनिशियल पूछताछ में ये भी बताया है कि पास्ट में भी ये
जम्मू कश्मीर और रेस्ट ऑफ इंडिया में कई टेरर एक्टिविटीज़ में इन्वॉल्व रहा है, उनको वेरिफिकेशन कर रहे हैं, उनका वेरिफिकेशन कर रहे हैं इन्वॉल्वमेंट्स का। और अभी फ़िलहाल में इसका इरादा जो उसको टास्किंग की गई थी वो की गई थी कि ये एक कोई टेरर एक्टिविटी इसको कैरी आउट करनी थी, जगह नहीं बताई गई थी, बट ये हथियार वगैरह जो हैं ये उसी टेररिस्ट एक्टिविटी को ऑर्केस्ट्रेट करने के लिए पहुंचवाए गए थे। ಜಮ್ಮು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯಲ್ಲಿ ನಡೆದ 2 ಪ್ರತ್ಯೇಕ ಗುಂಡಿನ ಚಕಮಕಿಯಲ್ಲಿ ಭದ್ರತಾ ಪಡೆಗಳು 5 ಭಯೋತ್ಪಾದಕರನ್ನು ಹತ್ಯೆ ಮಾಡಿವೆ. ಶೋಪಿಯಾನ್ ಜಿಲ್ಲೆಯ ಇಮಾಮ್ ಸಾಹಬ್ ವಲಯದ ಟುಲ್ರಾನ್ನಲ್ಲಿ ಭಯೋತ್ಪಾದಕರ ವಿರುದ್ಧ ನಿನ್ನೆ ಸಂಜೆ ಆರಂಭಗೊಂಡಿದ್ದ ಕಾರ್ಯಾಚರಣೆ ಮುಂದುವರೆದಿದ್ದು 3 ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಹತ್ಯೆಗೀಡಾದ ಭಯೋತ್ಪಾದಕನೊಬ್ಬನನ್ನು ಗಂಧರ್ಬಾಲ್ನ ಮುಕ್ತಾರ್ ಎಂದು ಗುರುತಿಸಲಾಗಿದ್ದು, ಈತ ಶ್ರೀನಗರದಲ್ಲಿ ಕೆಲ ದಿನಗಳ ಹಿಂದೆ ಬೀದಿ ಬದಿ ವ್ಯಾಪಾರಿ ವೀರೇಂದ್ರ ಪಾಸ್ವಾನ್ ಎಂಬುವರನ್ನು ಹತ್ಯೆ ಮಾಡಿ ಶೋಪಿಯಾನ್ಗೆ ಸ್ಥಳಾಂತರಗೊಂಡಿದ್ದ. ಹತ್ಯೆಗೀಡಾದ ಭಯೋತ್ಪಾದಕರ ಬಳಿ ಇದ್ದ ಶಸ್ತ್ರಾಸ್ತ್ರಗಳು, ಮದ್ದುಗುಂಡು ಸೇರಿದಂತೆ ಆಕ್ಷೇಪಾರ್ಹ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಕಾಶ್ಮೀರ ಕಣಿವೆಯ ಐಜಿಪಿ ವಿಜಯ್ ಕುಮಾರ್ ತಿಳಿಸಿದ್ದಾರೆ. ಜಿಲ್ಲೆಯ ಫೀರ್ಫೋರಾ ಪ್ರದೇಶದಲ್ಲಿ ನಡೆದ ಮತ್ತೊಂದು ಗುಂಡಿನ ಚಕಮಕಿಯಲ್ಲಿ ಭದ್ರತಾ ಪಡೆಗಳು 2 ಭಯೋತ್ಪಾದಕರನ್ನು ಹತ್ಯೆ ಮಾಡಿವೆ. ಪ್ರದೇಶದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಕಳೆದ 4-5 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆ ಇಂದೂ ಸಹ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಸ್ತೆ ಹಾಗೂ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತ ಕಾರಣ ವಾಹನ ಸವಾರರು ಪರದಾಡುವಂತಾಯಿತು. ಅರಬ್ಬಿ ಸಮುದ್ರದ ಪೂರ್ವ ಮಧ್ಯಭಾಗ ಹಾಗೂ ಉತ್ತರ ಅಂಡಮಾನ್ ಭಾಗಗಳಲ್ಲಿ ಮೇಲ್ಮೈ ಸುಳಿಗಾಳಿ ಉಂಟಾಗಿರುವುದರಿಂದ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳು ಸೇರಿದಂತೆ ರಾಜ್ಯದ 23 ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಮಳೆಯಾಗುವ ಮುನ್ಸೂಚನೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಹಾವೇರಿ, ಗದಗ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸಮರಗಳ ಸಂದರ್ಭದಲ್ಲಿ ಭಾರತದಿಂದ ಅಹಿಂಸಾ ತತ್ವ ಪ್ರತಿಪಾದನೆ, ಮಾನವ ಹಕ್ಕುಗಳ ರಕ್ಷಣೆಗೆ ಬದ್ಧ ಪ್ರಧಾನಿ. 2 ರಿಂದ 18 ವರ್ಷ ವಯೋಮಾನದ ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆ ಅನುಮತಿ ಪ್ರಕ್ರಿಯೆ ಪ್ರಗತಿಯಲ್ಲಿ, ಭಾರತೀಯ ಪ್ರಧಾನ ಔಷಧ ನಿಯಂತ್ರಕ ಸಂಸ್ಥೆಯಿಂದ ಶೀಘ್ರ ಅನುಮೋದನೆ ಸಾಧ್ಯತೆ. ಮಳೆ ಬಾಧಿತ ಪ್ರದೇಶಗಳಲ್ಲಿ ಶೀಘ್ರದಲ್ಲೇ ಬೆಳೆಹಾನಿ ಸಮೀಕ್ಷೆ, ವರದಿ ಆಧರಿಸಿ ರೈತರಿಗೆ ಪರಿಹಾರ, ಸಚಿವ ಬಿಸಿ ಪಾಟೀಲ್. ಇಂದು ಸಂಜೆ G20 ರಾಷ್ಟ್ರಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಮಾಲೋಚನೆ, ಭಯೋತ್ಪಾದನೆ ನಿಗ್ರಹ, ಅಫ್ಘಾನಿಸ್ತಾನ ಪರಿಸ್ಥಿತಿ ಸೇರಿ ವಿವಿಧ ವಿಷಯಗಳ ಚರ್ಚೆ ನಿರೀಕ್ಷೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.